हाँ भाई मेरी फेवरेट है ये पुरानी वाली ಬಾಪ್ರೆ ಪೇರೆಂಟ್ಸ್ ಎಷ್ಟಿದೆ ಗೊತ್ತಾ, ಇಷ್ಟಿದೆ ಇದು. ಇದು ನಾವು ಈ ಗದಗ್ ಟನ್ನರ್ ಲೈಫಲ್ಲೇ ನೋಡಿರಲ್ಲ. 900 ಕೆಲಸ ಮಾಡ್ಕೊಂಡು ನೋಡಿ ಮತ್ತೆ ರಾಂಗ್ ವೇನಲ್ಲಿ ಬರ್ತಾ ಇದ್ದಾನೆ. ಸೌಂಡ್ ಮಾತ್ರ ಹೆವಿ ಇದೆ ಬೈಕ್. ಬನ್ನಿ ಗೈಸ್ ಹೊರಡೋಣ, ಆ ಕಡೆ ಹೋಗಿ ನೋಡೋಣ ಒಂದ್ಸತಿ. ಯಾವುದು ಇಲ್ಲಲ್ವಾ, ಆ ಸೈಡಲ್ಲಿ ಒಂದ್ಸತಿ ಹೋಗಿ ನೋಡೋಣ, ಆಮೇಲೆ ಡೈರೆಕ್ಟ್ ಮನೆಗೆ. ಇಲ್ಲಿ ನೋಡಿ ಟೆನ್ನರ್ ಅಲ್ಲ 6R ಮತ್ತೆ ಇದು हार्ली डेविडसन ಇದೆ ಅಲ್ಲಿ. टनर नहीं निकाला था, ट्रैम थे 2 बाइक और लेडीज थी. ओ भाई मेरी फेवरेट टनर है ये पुरानी वाली, ये नहीं है दूसरी है गाइस. ये टनर रोडी ನನ್ನ फेवरेट टनर. ओ ब्रो ये निजे सेक्सी. ओ पूरे भैया मॉडिफाइड स्विंग ಆನ್ ಹಾಕ್ಬಿಟ್ಟು ಸಾಕಾಗಿದೆ भाई. मॉडिफाइड है वो, मॉडिफाइड है, पीछे से व्हील पीछे लिया उसमें. हाँ भाई क्या बाइक है यार ये. हाइट देखो गाइस, ಏನ್ ಟೆನರ್ ಇದೆ ಇದು. ಬಾಪ್ರೆ ಸಕ್ಕತ್ತಾಗಿದೆ ಗುರು ಬೈಕು. ऐसा लग रहा है कि वीडियो में देख रहे हैं जो सिनेमैटिक सीरीज चलते हैं ना, वैसा लग रहा है. ಈ ಗದಗ್ ಟನ್ನರ್ ನೀವು ಲೈಫಲ್ಲೇ ನೋಡಿರಲ್ಲ. ಇದನ್ನ ಅವರು ಕೂಡ ಬ್ಲಾಗಲ್ಲಿ ಯೂಸ್ ಮಾಡಿದ್ರು, ಇದೇ ಜಾಗದಲ್ಲಿ ಬಂದು ಬ್ಲಾಗ್ ಮಾಡಿದ್ರು ಅವರು. ಬಟ್ ಈ ಬೈಕ್ ಅಂತೂ ಸಖತ್ತಾಗಿದೆ. ಇರಿ ನನ್ನ ಬೈಕ್ನ ಫಸ್ಟ್ ಕೀ ಆನ್ ಮಾಡೋಣ, ನನ್ನ ಬ್ಯಾಟ್ರಿ ಲೋ ಆಗಿಬಿಡುತ್ತೆ. ಲಾಸ್ಟ್ ಟೈಮ್ ಹಾಗೆ ಆಗಿತ್ತು. ಮುಂದೆಯಿಂದ ಏನು ಅನಿಸುತ್ತೆ ನೋಡಿ ಬೈಕ್. ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟಿದೆ ಗೊತ್ತಾ, ಇಷ್ಟಿದೆ ಇದು. ಇದನ್ನು ಅವರು ಓಡಿಸ್ಕೊಂಡು ಬಂದಿಲ್ಲ, ಅಲ್ಲಿ ಅವ್ರ ಟೆಂಪು ಇದೆ, ಟೆಂಪುನಲ್ಲಿ ಹಾಕೊಂಡು ಬಂದಿರೋದು. ಹೆವಿ ಇದೆ. ಡಿವಿ ಅವರು ಬ್ಲಾಗ್ ಮಾಡಿದ್ರಲ್ಲ ಸರ್ ಇದ್ರದ್ದು, ಎಲ್ಲಿ ಇದೇ ಜಾಗದಲ್ಲಿ ಅನ್ಕೊಂತೀನಿ. ಇದೇ ಜಾಗದಲ್ಲ. ಹಾ ಹಾ ಹೆವಿ ಇದೆ ಸರ್. ಹಾ ಇದೇ ಜಾಗದಲ್ಲಿ ಮಾಡಿದ್ರಂತೆ ಫುಲ್ಲು. ಹಾ ಹಾ ನಾನು ಇವಾಗ ವಿಡಿಯೋ ತೋರಿಸಲ್ಲ ಅನ್ಕೊಂಡು ಇವಾಗೇ ಮಾಡಿದಾರ ಆ ವಿಡಿಯೋ ಅಂತ ನಾನು ಅನ್ಕೊಂಡೆ. 1 ಮಂತ್ ಆಯ್ತಂತೆ ಅದರಲ್ಲಿ ಅಪ್ಲೋಡ್ ಮಾಡಿರೋದು ಅವರು. ಬಟ್ ಹೆವಿ ಇದೆ ಸರ್. ಈ ಥರ ನಾನು ನೋಡಿಲ್ಲ, ಲೈಫಲ್ಲೇ ನೋಡಿಲ್ಲ ಬೈಕ್ನ, ನಿಜ. ಗ್ರೌಂಡ್ ಕ್ಲಿಯರೆನ್ಸ್ ಫುಲ್ ಕೆಳಗಡೆ, ಇನ್ನೂ ಕೆಳಗಡೆ ಹೋಗುತ್ತಾ. ಓಕೆ ಹಾ 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 ಸರ್. ಹಾ 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 ಇವರೇ ಮಾಡಿದ್ದ. ಸೂಪರ್ ಬ್ರೋ, ನೆಕ್ಸ್ಟ್ ಲೆವೆಲ್ ಮಾಡಿದ್ದೀರಾ. ಹಾ ಹಾ ಮೇಡಮ್. ಬಂದ ತಕ್ಷಣ ತುಂಬಾ ಇಶ್ಯೂಸ್ ಇತ್ತು, ಆಮೇಲೆ ಫಿಕ್ಸ್ ಮಾಡಿದ್ರು. ಹೌ ಹಾರ್ಡ್ ದಿಸ್ ಟೈರ್ ಇಸ್ ವರ್ಸ್ಟ್ for practice only we'll take one more that will put for ಹೆವಿ ಇದೆ ಸರ್. ಸೂಪರ್ ಆಗಿದೆ. ಇದನ್ನೆಲ್ಲ ಬೈಕ್ ರೆಡಿ ಮಾಡಿರೋದು ಆ ಹುಡುಗ ಮಾಡಿಫಿಕೇಶನ್ ಅಲ್ಲಿ ಅವರು. ಬಟ್ ಬೈಕ್ ಮಾತ್ರ ಗುರು ನೆಕ್ಸ್ಟ್ ಲೆವೆಲ್. ಅರೆ ಯಾರ್, ನನಗೆ ಟೆನ್ನರ್ ಅಲ್ಲಿ ನ್ಯೂ ಬಂದಿರೋ ಟೆನ್ನರ್ ನನಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ಫಸ್ಟ್ ಇಂದ ನನಗೆ ಇದೇ ಟೆನ್ನರ್ ಇಷ್ಟ. ಬಟ್ ಅದು ಇವ್ರು ಮಾಡಿರೋದ್ರಲ್ಲಂತೂ ಹೆವಿ. ಎಷ್ಟು ಖರ್ಚಾಗಿರ್ಬೋದು ಇದಕ್ಕೆ? ಎಕ್ಸ್ಟ್ರಾ ಬೈಕ್ ಬಿಟ್ಟು ಎಕ್ಸ್ಟ್ರಾ 30 lakhs ಆಲ್ಮೋಸ್ಟ್. ಫುಲ್ ಟ್ಯಾಂಕ್ ಕಾರ್ಬನ್ ಫೈಬರ್ ಇದೆ. ನನಗನ್ಸೊಂಡು ಫುಲ್ ಸ್ವಿಂಗ್ ಆರ್ಮ್ಸ್ ಚೇಂಜ್ ಮಾಡಿಬಿಟ್ಟಿದ್ದಾರೆ ಬೈಕ್ದು ಫುಲ್ಲು.
Guys, ಈ ಬೈಕ್ನ ಬೆಲೆ ಎಷ್ಟಿದಾರೋ 24 ಲಕ್ಷ ಇರ್ಬೋದು, ಅದಕ್ಕೆ ಎಕ್ಸ್ಟ್ರಾ 30 ಲಕ್ಷ ಖರ್ಚು ಮಾಡಿದ್ದಾರೆ ಅಂದ್ರೆ ನಂಬ್ತೀರಾ? ಅಲ್ಲೂ ಒಂದು ಬೈಕ್ ಇದೆ ಇವ್ರದ್ದು, ಇಲ್ಲಿ ನೋಡಿ ಟ್ರ್ಯಾಂಪ್ ಇದೆ. रोड इलीगल 100% ಮೈಲೇಜ್ ಮೈನಸ್ ಮೇಲೆ ಲೈಟ್ ಎಂತದೂ ಇಲ್ಲ ಇದರಲ್ಲಿ. ಸ್ಟಿಕ್ಕರ್ ಹಾಕೊಂಡು ಹಿಡಿತಾರಂತೆ. ಹಾಂ ಸರ್, ಇದಕ್ಕೊಂದು ಫುಲ್ ಇದು ಮಾಡಿಬಿಟ್ಟಿದ್ದೀರ ನೀವು. ಎಷ್ಟಾಯ್ತು ಸರ್ ಇದು ಖರ್ಚು? 1.1 1.1 crore. ಆಲ್ಮೋಸ್ಟ್ 1.1. 1.5 ಕೋಟಿ ಗುರು ಬೈಕು. ಸರ್ ಇದು ಶೋರೂಮ್ ತೊಗೋಬೇಕಾದ್ರೆ 21 ಲ್ಯಾಕ್. 21 ಲ್ಯಾಕ್ ನೀವು 80 lakhs extra. ಹಾಂ 21 ಲ್ಯಾಕು 1.3 ಖರ್ಚು ಮಾಡಿದ್ದಾರೆ. ವರ್ಸ್ಟ್ ಸ್ಮೆಲ್. ಸ್ಮೆಲ್ ನೋಡಿಬೇಕಾದ್ರೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ. ಟ್ರೈ ಮಾಡ್ತೀರಾ ಹೆಂಗಿರುತ್ತೆ ಸ್ಮೆಲ್ ಅಂತ? ಸರ್ ಮೂಗಿಗೆ ಹತ್ಬಿಟ್ರಿ ನೀವು. ಹಾಗೆ ಇಲ್ಲ ನೋಡಿ, ಅವಾಗ ಬರ್ತಾರೆ ಇವಾಗ. ಎಷ್ಟು ಚಿಕ್ಕದಾಗಿದೆ ಅದು ಬೈಕ್. ಸೌಂಡ್ ಕೇಳಿದ್ರು. ಇದೇನ್ ಬ್ರೋ? ಹಾ ಗಾಯ್ಸ್ ನೋಡಿ, ಟೆನ್ನರ್, ಈ ಟೆನ್ನರ್ ನೀವು ಎಲ್ಲೂ ನೋಡಿರಲ್ಲ, ಆ ಥರ ಇದೆ. ಇವಾಗ ಹೆಂಗ್ ಹೋಗ್ತಾರೆ ಅಂದ್ರೆ, ಅದು ಬೈಕ್ ಬೆಲೆ ಬಂದು ಎಷ್ಟು ಗೊತ್ತಾ? ಬೈಕ್ ಅವ್ರು ತಗೋಬೇಕಾದ್ರೆ 21 ಲ್ಯಾಕ್, ಬಟ್ ಇವಾಗ ಅದನ್ನ ಅವ್ರು ಖರ್ಚು ಮಾಡಿರೋದು 1.5 CR, 1.5 ಕೋಟಿ ಖರ್ಚು ಮಾಡಿದ್ದಾರೆ ಗುರು ಈ ಬೈಕ್ನ. ಹೋಗುತ್ತೆ ನೋಡಿ ಸ್ಪೀಡಲ್ಲಿ, ಇವಾಗ ಸ್ಪೀಡ್ ಚೆಕ್ ಮಾಡಿ ಬರೀ. ಬ್ರೋ ಖತರ್ನಾಕ್ ಹೋಯ್ತು. ನಾನು ರೋಡಲ್ಲಿ ಹೋಗಕ್ಕಾಗಲ್ಲ, ಯಾಕಂದ್ರೆ ಹಿಂದೆ ಬೈಕ್ ಕಾರ್ಸ್ ಎಲ್ಲ ಬರ್ತಾ ಇದೆ. ಓ ಬ್ರೋ ಗುರು ಬೈಕ್ ಬರ್ತಾ ಇದೆ, ಸ್ಪೀಡ್ ನೋಡಿ. ಓ ಬೈ, ಏನ್ ಗುರು